ನಟ ದರ್ಶನ್ಗೆ ಹೆಚ್ಚಾಯಿತು ಜಾಮೀನು ಟೆನ್ಷನ್. ಹಿಂದೆ ನಿರ್ಧಾರವಾಗುತ್ತಾ ರೆಗ್ಯುಲರ್ ಬೇಲ್. ಯಾಕಂದ್ರೆ 1.5 ಗಂಟೆಗಳ ಕಾಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಿದ್ರು. ಈಗ ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಇನ್ನೊಂದು ಕಡೆ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಒಂದು ಕಡೆ ಅನಾರೋಗ್ಯ, ಇನ್ನೊಂದು ಕಡೆ ಬೇಲ್ ಟೆನ್ಷನ್. ಹೈಕೋರ್ಟ್ನಲ್ಲಿ ವಿಚಾರಣೆ ಪುನರಾರಂಭ ಆಗಿದೆ. ಸಿವಿ ನಾಗೇಶ್ ಅವರು ಬೆಳಗ್ಗೆ 1.5 ಗಂಟೆಗಳ ಕಾಲ ಪ್ರಬಲ ವಾದವನ್ನು ಮಂಡಿಸಿದ್ರು. ಈಗ ಮತ್ತೆ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೇ ಇಲ್ಲ. ನೋಡಿ ನಾಗೇಶ್ ಅವರ ವಾದ, ರೇಣುಕಾ ಸ್ವಾಮಿ ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಇಲ್ಲಿ. ಅಂದ್ರೆ ದರ್ಶನ್ ಅವರ ವಿಚಾರವಾಗಿ ಹೇಳ್ತಾ ಇರೋದು. ಕಿಡ್ನಾಪ್ ಮಾಡಿಲ್ಲ ಇಲ್ಲಿ ರೇಣುಕಾ ಸ್ವಾಮಿಯನ್ನ, ಆತ ಸ್ವಇಚ್ಛೆಯಿಂದ ಬಂದಿದ್ದು. ರೇಣುಕಾ ಸ್ವಾಮಿಯನ್ನ ಹೊಡೆದು ಬಡದು ಬಲವಂತವಾಗಿ ಎತ್ತಾಕೊಂಡು ಬಂದಿಲ್ಲ. ಅಂದ್ರೆ ಮೇನೀಗ ಕಿಡ್ನಾಪ್ ಪ್ರಕರಣ ಬಂದಿತ್ತು ಡಿ ಗ್ಯಾಂಗ್ ವಿರುದ್ಧ. ಸಿವಿ ನಾಗೇಶ್ ಅವರು ಹೇಳ್ತಾ ಇರೋದು, ಇಲ್ಲಿ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿಲ್ಲ. ಕಿಡ್ನಾಪ್ ಅಂತಂದ್ರೆ ಹೆಂಗೆ? ಎತ್ತಾಕೊಂಡು ಬರೋದು ಬಲವಂತವಾಗಿ, ಕೈಕಾಲು ಕಟ್ಟಿ ಅಥವಾ ಬಾಯಿ ಮುಚ್ಚಿಸ್ಕೊಂಡು. ಆದ್ರೆ ಆ ರೀತಿ ಆಗಿಲ್ವಲ್ಲ ಅಂತ ಹೇಳಿ ಸಿವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೇ ಇಲ್ಲ. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಏನಿದೆ? ಹಾಗಾದ್ರೆ ದರ್ಶನ್ ಅವರ ಪಾತ್ರ ಅಂತೂ ಇದರಲ್ಲಿ ಇಲ್ವೇ ಇಲ್ಲ. ನಾಗೇಶ್ ಅವರು ಹೇಳಿದ್ದು ಆಗ್ಲೇನು ಇದೇ ಹೇಳಿದ್ರು. ಓವರ್ ಆಲ್ ಟೋಟಲಿ ಹೇಳ್ತಾ ಇರೋದವರು, ಈಗ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೇ ಇಲ್ಲ. ಯಾಕೆಂದ್ರೆ ಅದು ಬೇರೆ ಸೆಕ್ಷನ್. ಈಗ ಕಿಡ್ನಾಪು, ಕೊಲೆ, ಹಲ್ಲೆ, ಸಾಕ್ಷ್ಯನಾಶ 4 ಕೇಸ್ಗಳಿದ್ದಾವೆ. ಮೇನ್ ಆಗಿ ಡಿ ಗ್ಯಾಂಗ್ ಮೇಲೆ. ಅದು ದರ್ಶನ್ಗೂ ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ಈಗ ಈ 4ರಲ್ಲಿ 4 ಸ್ಟ್ರಾಂಗ್ ಆಗಿರೋ ಸೆಕ್ಷನ್ಗಳಾಗಿರೋದ್ರಿಂದಾಗಿ ಈಗ ಒಂದೊಂದೇ ಹಂತವಾಗಿ ಅದರಿಂದ ಬಿಡುಗಡೆಗೊಳಿಸಿದ್ರೆ ಮತ್ತೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ಬೋದು ಮತ್ತು ಜಾಮೀನು ಪಡಲಿಕ್ಕೆ ಅನುಕೂಲ ಆಗ್ಬೋದು ಅಂತ ಹೇಳಿ ಸಿವಿ ನಾಗೇಶ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಎಲ್ಲ ಇಲ್ಲಿ ಕಿಡ್ನಾಪ್ ಮಾಡಲಾಗಿಲ್ಲ. ಯಾಕೆಂದ್ರೆ ಅವತ್ತು ಪುನೀತ್ ಏನಿದ್ದಾನೆ ಅಂದರೆ ಅಲ್ಲಿ ಪವಿತ್ರ ಗೌಡ ಅವರ ಒಂದು ಹೆಸರಿನ ಮೇಲೆ ಆತ ಪವನ್ ಏನು ಚಾಟ್ ಮಾಡಿರ್ತಾನೆ. ಅದಾದ ಮೇಲೆ ದರ್ಶನ್ಗೆ ಈ ವಿಚಾರ ಗೊತ್ತಾಗಿ ದರ್ಶನ್ ಅವರು ಸೂಚಿಸಿದ ಮೇಲೆ, ಅವ್ರು ಹೇಳಿದ ಮೇಲೆ, ರಾಘುಂಗೆ ಫೋನ್ ಮಾಡಿದ ಮೇಲೆ, ಅವನ್ಯಾರು ಪತ್ತೆ ಮಾಡು ಅಂದಾದ್ಮೇಲೆ ಎತ್ತಾಕೊಂಡು ಬಂದರು ಅಂತ ಚಾರ್ಜ್ ಶೀಟ್ನಲ್ಲಿ ಇರೋದು. ದರ್ಶನ್ ಅವರ ಸೂಚನೆಯ ಮೇರೆಗೆ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಪೊಲೀಸರು ವಾದ. ನಾಗೇಶ್ ಅವರು ಹೇಳಿದ್ದೀಗ ಇಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೇ ಇಲ್ಲ. ಅಲ್ಲಿ ಅವರು ಕಾರ್ನಲ್ಲಿ ಮೊದಲು ರಾಘವೇಂದ್ರ ಆತನನ್ನು ಸಂಪರ್ಕ ಮಾಡೋದು, ಆತ ಆರಂಭದಲ್ಲಿ ಜಿಗಣಿ ಅಪೋಲೋ ಇದು ಫಾರ್ಮಸಿ ಅಂತ ಹೇಳೋದು, ಅದಾದಮೇಲೆ ಅವನ ನಿಜವಾದ ಅಡ್ರೆಸ್ ಹೇಳೋದು, ಸ್ಕೂಟಿಲಿ ಬರೋದು, ಅದಾದಮೇಲೆ ಅವನ್ನ ಕಾರಿಗೆ ಆಟೋದಲ್ಲಿ ಹಚ್ಕೊಂಬರೋದು, ಆಟೋದಿಂದ ಕಾರ್ ಶಿಫ್ಟ್ ಮಾಡಿಸೋದು, ಈ ತುಮಕೂರು ಪಕ್ಕ ಬಾರ್ಗೆ ಹೋಗಿ ಎಣ್ಣೆ ಹೊಡೆಯೋದು, ಇದೆಲ್ಲ ಆಲ್ರೆಡಿ ವಾದ ಆಗಿದೆ ಇದು. ಬಟ್ ಈಗ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಲಾಗಿದೆ ಅಂಥೇಳಿ ಪೊಲೀಸರ ಒಂದು ಅಂಶ ಇತ್ತು ಚಾರ್ಜ್ ಶೀಟ್ನಲ್ಲಿ. ಆದರೆ ಈಗ ನಾಗೇಶ್ ಅವರು ಹೇಳ್ತಾ ಇರೋದು ಕಿಡ್ನಾಪ್ ಮಾಡೇ ಇಲ್ಲ ಇಲ್ಲಿ. ಅದರಲ್ಲೂ ದರ್ಶನ್ ಅವರ ಪಾತ್ರ ಇದರಲ್ಲಿ ಸ್ವಲ್ಪನೂ ಇಲ್ಲ. ಏನು ಸಾಕ್ಷಿ ಇದೆ ಹಾಗಾದರೆ? ಇದಕ್ಕೆ ಸಂಬಂಧಪಟ್ಟಂಗೆ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಾ? ಮೆಸೇಜ್ ಕಾಲು ಏನಾದರೂ ಇದೆಯಾ? ದರ್ಶನ್ ಹೇಳಿದ್ದಾರೆ ಕಿಡ್ನಾಪ್ ಮಾಡ್ಕೊಂಡು ಬನ್ನಿ ಅಥವಾ ಅವನ ರೇಣುಕಾ ಸ್ವಾಮಿಯನ್ನು ಎತ್ತಾಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅನ್ನೋದಕ್ಕೆ ಯಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ? ಸಿವಿ ನಾಗೇಶ್ ಅವರ ವಾದ ಈಗ ಮುಂದುವರೆದಿದೆ ದರ್ಶನ್ ಪರವಾಗಿ. ಬೆಳಗ್ಗೆನೂ ಕೂಡ ಕುತೂಹಲಕಾರಿ ವಾದವನ್ನು ಮಂಡಿಸಿದ್ರು ನಾಗೇಶ್. ಪಂಚನಾಮೆಯಲ್ಲಿ ಪೊಲೀಸರು ಸಾಕಷ್ಟು ಎಡವಟ್ಟನ್ನು ಮಾಡಿದ್ದಾರೆ. ಅಂದರೆ ಅಲ್ಲಿ ಸ್ಪಾಟ್ಗೆ ಹೋಗಿದ್ರಲ್ಲ ಸಂದರ್ಭದಲ್ಲಿ ಜೀನ್ಸ್ ಪ್ಯಾಂಟು, ಟಿ ಶರ್ಟ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯಲ್ಲೂ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಸಿವಿ ನಾಗೇಶ್ ಅವರ ಪಾಯಿಂಟ್ಸ್ ಇದು.
ಚಪ್ಪಲಿ ಬಗ್ಗೆಯೂ ಹೇಳಿಕೆ ಕೊಟ್ಟಿದ್ದಾರೆ ಆರೋಪಿ ದರ್ಶನ್. ಅವತ್ತೇನು ಹಾಕಿದ್ರು ಅಂತ ಅವರು ದರ್ಶನ್ ಪರ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಮುಂದುವರೆಸಿದ್ದಾರೆ. ಅಂದ್ರೆ ಅವತ್ತು ಘಟನೆ ನಡೆದಂತಹ ಸಂದರ್ಭದಲ್ಲಿ ಅದಾದ ಮೇಲೆ ಪಂಚನಾಮೆ ಅಂದ್ರೆ ಸ್ಥಳ ಮಹಜರ್ ಪೊಲೀಸರು ಎಡವಟ್ಟು ಮಾಡಿದ್ದಾರೆ. ಟೈಮ್ನಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ರು, ನೀಲಿ ಜೀನ್ಸ್ ಪ್ಯಾಂಟು, ಟಿ ಶರ್ಟ್ ಹಾಕೊಂಡಿದ್ರು ಅಂತ ಉಲ್ಲೇಖ ಮಾಡಿದಾರಲ್ವಾ. ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಚಪ್ಪಲಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ದರ್ಶನ್, ಆದರೆ ಇವರು ಶೂ ಅಂತ ಹೇಳಿದ್ದಾರೆ. ಅಲ್ಲಿರೋ ಶೂ ಚಾರ್ಜ್ ಶೀಟ್ನಲ್ಲಿ ಇವರು ಉಲ್ಲೇಖ ಮಾಡಿದ್ದು ಶೂ ಹಾಕಿದ್ರು ಅಂತ. ದರ್ಶನ್ ಹೇಳಿದ್ದಾರೆ ಚಪ್ಪಲಿ ಅಂತೇಳಿ. ನೋಡಿ, ಒಂದಕ್ಕೊಂದು ಸಾಮ್ಯತೆ ಇಲ್ಲ. ಸಿ.ವಿ. ನಾಗೇಶ್ವರ್ ಹೇಳ್ತಾ ಇರೋದು ಇದು. ಅಂದರೆ ಪೊಲೀಸರು ಇಲ್ಲಿ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿದ್ದಾರೆ. ದರ್ಶನ್ ಅವರನ್ನ ಸಿಕ್ಕಾಕ್ಸಿದ್ದಾರೆ, ಇದರಲ್ಲಿ ಸೃಷ್ಟಿ ಮಾಡಿದ್ದಾರೆ. ದರ್ಶನ್ ಅವರು ಹೇಳಿದ್ದೇ ಬೇರೆ, ಇವರಲ್ಲಿ ರಿಕವರಿ ಮಾಡಿದ್ದೇ ಬೇರೆ. ನೋಡಿ, ಇದ್ರ ಬಗ್ಗೆ ಈ ಹಿಂದೆನೂ ಕೂಡ ನಾಗೇಶ್ವರು ವಾದ ಮಂಡಿಸಿದ್ರು. ನೋಡಿ, ಪೊಲೀಸರು ರಿಕವರಿ ಮಾಡಿರೋದು ಬೇರೆ. ಅವತ್ತು ದರ್ಶನ್ ಚಪ್ಪಲಿ ಹಾಕೊಂಡಿದ್ರು. ದರ್ಶನ್ ತನ್ನ ಬಟ್ಟೆಗಳನ್ನ ಪವನ್ ಬಳಿ ಕೊಟ್ಟಿರೋದಾಗಿ ಹೇಳಿದ್ದಾರೆ. ನೋಡಿ, ದರ್ಶನ್ ಅವತ್ತು ಬಟ್ಟೆಗಳನ್ನ ಪವನ್ ಬಳಿ ಕೊಟ್ಟಿರುವುದಾಗಿ ಹೇಳಿದ್ದಾರೆ. ಆದರೆ ಪೊಲೀಸರು ಏನು ಮಾಡಿದ್ರು? ದರ್ಶನ್ ಬಟ್ಟೆನ ಎಲ್ಲಿ ವಶಪಡಿಸಿಕೊಂಡ್ರು? ಇಲ್ಲಿ ಪಂಚನಾಮೆಯಲ್ಲಿ ಸಾಕಷ್ಟು ಎಡವಟ್ಟುಗಳನ್ನು ಪೊಲೀಸರು ಮಾಡಿದ್ದಾರೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಗೆ ಅನುಗುಣವಾಗಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಚಪ್ಪಲಿ ಹಾಕೊಂಡಿದ್ದೆ ಅವತ್ತು ಅಂತೇಳಿ ದರ್ಶನ್ ಹೇಳಿದ್ದಾರೆ. ನೀವು ನೋಡಿದ್ರೆ ಅಲ್ಲಿ ರಿಕವರಿ ಮಾಡಿರೋದು ಬೇರೆ. ಅಲ್ಲಿ ವಿಜಯಲಕ್ಷ್ಮಿಯವ್ರ ಮನೆಗೆ ಹೋದಾಗ ರಿಕವರಿ ಮಾಡ್ಕೊಂಬಂದ್ರಿ. ಆಮೇಲೆ ಪವನ್ಗೆ ಬಟ್ಟೆ ಕೊಟ್ಟೆ ಅಂತೇಳಿ ದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ನೀವು ರಿಕವರಿ ಮಾಡಿದ್ದು ಯಾವ ಜಾಗದಲ್ಲಿ? ಇಲ್ಲ, ದರ್ಶನ್ ಮನೆಗೆ ಅಲ್ಲಿ ಕೊಟ್ಟಿದ್ರು. ಈ ಹಿಂದೆ ನಾಗೇಶ್ವರು ಹೇಳಿದ್ರಲ್ವ, ಕುಕ್ಕಿ ಕುಕ್ಕಿ ಒಗೆದಿದ್ರು ಅಂತೇಳಿ, ನಾರ್ಮಲ್ ಆಗೇ ತೊಳೆದಿದ್ರು ಬಟ್ಟೆ ಅಂತೇಳಿ. ಹಾಗಾಗಿ ಈಗ ಪೋಸ್ಟ್ ಮಾರ್ಟಮ್ ಅದು ಅನುಮಾನ, ಅದು ಪೋಸ್ಟ್ ಮಾರ್ಟಮ್ ಟೈಮಿಂಗ್ಸು ಅದೆಲ್ಲವೂ ಕೂಡ ಡಿಲೇ ಮಾಡಿದ್ದು ಅದೊಂದು ಕಡೆ ಇಡೋಣ. ಈಗ ಅವತ್ತು ಪಂಚನಾಮೆ ಸಂದರ್ಭದಲ್ಲಿ ಪೊಲೀಸರು ಮಾಡಿರುವಂಥ ಎಡವಟ್ಟುಗಳಿದು ಅಂತ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಲ್ಲಿ ಸಿಕ್ಕಿರೋದು ಬೇರೆ, ಇವರು ರಿಕವರಿ ಮಾಡಿರೋದು ಬೇರೆ, ದರ್ಶನ್ ಹೇಳಿಕೆ ಕೊಟ್ಟಿದ್ದು ಬೇರೆ. ಆದರೆ ದರ್ಶನ್ನಲ್ಲಿ ಏನು ಹೇಳಿಕೆ ಕೊಟ್ಟರು ಅದ್ರ ಪ್ರಕಾರ ಇವರು ಪಂಚನಾಮೆ ಮಾಡಬೇಕಲ್ವಾ?